ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ನ್ಯೂ ಬ್ಲೌಸು, ಇದು ಹೊಸ್ದಾಗಿ ಕೊಟ್ಟಿರೋದು, ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹಳ್ಳಿಲಿರೋರು ಸ್ಟಿಚ್ ಮಾಡಿರೋದು. ಯಾವ ರೀತಿ ಕಟಿಂಗ್ ಮಾಡಿ ನೋಡಿ, ಪೈಪಿಂಗ್ ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಥ್ರೆಡ್ ಪೈಪಿಂಗ್ಗೆ ಕೊಡ್ತಾ ಇದ್ದೀವಿ. ಇದು ತುಂಬ ಆಲ್ಟ್ರೇಷನ್ ಮಾಡಿದ್ದೀವಿ, ಇದೆಲ್ಲ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಇಲ್ಲ. ಹಂಗಾಗಿ ಈಗ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀವಿ ನಾವು. ನೋಡಿ, ಇದು ಫ್ರಂಟ್ ಪಾರ್ಟು ಇವ್ರದ್ದೇ ಸೇಮ್ ಅಳ್ತಿದೆ, ಒಂದು ಕಟ್ ಮಾಡಿದ್ದೀನಿ. ನಾವು ಈ ಥರ ಅಂದರೆ ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀವಿ. ಇದು ಫುಲ್ ಆದ್ಮೇಲೆ ತೋರಿಸ್ತೀನಿ. ಇವ್ರದ್ದು ಒಂದು 5 ಬ್ಲೌಸ್ ಐತೆ, ಇವಾಗ ಇನ್ನೊಂದು ಕಟಿಂಗ್ ಐತೆ, ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ, ಆ ಬ್ಲೌಸಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ಅಂದರೆ ಸ್ಟಿಚಿಂಗ್ನಲ್ಲಿ ಅಳತೆನಲ್ಲಿ ಯಾವುದು ಮಾಡ್ಕೊಂಡಿಲ್ಲ, ಸ್ಟಿಚಿಂಗ್ನಲ್ಲಿ ಒಂದು ಸ್ವಲ್ಪ ಏನು ಮಾಡಿದ್ದೀವಿ, ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ತೋಳಿನ ಉದ್ದ 10 ಇಂಚ್ ಇರೋದ್ರಿಂದ ನಾನಿಲ್ಲಿ ಫೋಲ್ಡಿಂಗ್ ಈ ರೀತಿ ಮಾಡ್ಕೊತಾ ಇದ್ದೀನಿ. ಏನು ಇಲ್ಲಿ ಎಡ್ಜಿರುತ್ತೆ ಈ ಥರ, ಇಲ್ಲಿ ಈ ಕಡೆ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ ಈ ಕಡೆ ಫೋಲ್ಡಿಂಗ್ ಮಾಡ್ಕೊತೀವಿ. ಇಲ್ಲ ಅಂದರೆ ನಾವು ಕಟಿಂಗ್ ಏನು ಮಾಡಿಸ್ಕೊಂಬಂದಿರ್ತೀವಿ ಆ ಎಡ್ಜ್ ಕಡೆನೇ ನಾವೇನು ಮಾಡ್ತೀವಿ, ಫೋಲ್ಡಿಂಗನ್ನು ಮಾಡ್ಕೊತೀವಿ. ಈ ಥರ 10 ಇಂಚು 11 ಇಂಚು ಆ ಥರ ಇದ್ದಾಗ ತೋಳಿನ ಉದ್ದ. ನೀವು ನಿಮ್ಮ ಐರನ್ ಬಾಕ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರ. ನನ್ನ ಐರನ್ ಬಾಕ್ಸ್ ಬಂದು ಸಿಲ್ವರ್ ಸ್ಟಾರ್ ಅಂದ್ಬಿಟ್ಟು, ಏನು ಸ್ಟೀಮ್ ಐರನ್ನು ತುಂಬಾ ಚೆನ್ನಾಗಿದೆ. ನೀವು ಹೋಗಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಎಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ, ಅಥವಾ ಆಫ್ಲೈನಲ್ಲೂ ಕೂಡ ಸಿಗುತ್ತೆ, ಅಂಗಡಿಗಳಲ್ಲಿ ನೀವು ವಿಚಾರಿಸ್ಬೋದು. ಫಸ್ಟ್ ಏನು ಮಾಡ್ಬೋದು, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಎಂಬುದು. ಏನು ಲಂಗ ಬ್ಲೌಸ್ಗಳಾಗಿರ್ಬೋದು, ಅವನ್ನೆಲ್ಲ ಏನು ಈಗ ತುಂಬ ಜನ ಲಂಗ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋದ್ರಿಂದ ಅವನ್ನ ನೆರಿಗೆಗಳನ್ನ ಚೆನ್ನಾಗಿ ಕೂರಿಸ್ಬೋದು. ಸ್ಟೀಮ್ ಇದು ಮಾಡಿದಾಗ, ಐರನ್ ಮಾಡಿದಾಗ ಚೆನ್ನಾಗಿ ಕೂರುತ್ತೆ. ಇಲ್ಲಿ ಕಟಿಂಗ್ ಮಾಡಿಸ್ಕೊಂಬಂದಾಗ ಕರೆಕ್ಟಾಗಿ ಇಲ್ಲ ಅಂತ ನಾನು ಸಮ ಮಾಡ್ಕೊಂಡಿದ್ದೀವಿ ಅಷ್ಟೇ, ಏನು ಎಕ್ಸ್ಟ್ರಾ ಏನಿಲ್ಲ. ನಿಮ್ಗೆ ಅಕಸ್ಮಾತ್ ಕೆಲವೊಂದ್ಸಲ ಏನು ಅಂದರೆ ತೋಳು ಕಟಿಂಗ್ ಮಾಡಬೇಕಾದ್ರೆ ಅವ್ರು ಎಷ್ಟು ಅಳತೆ ಬ್ಲೌಸಲ್ಲಿ ಎಷ್ಟು ಡೌನಿಂಗ್ ಐತೆ ಅಂತ ಗೊತ್ತಾಗಲ್ಲ. ಇನ್ನೂ ಕೆಲವ್ರಿಗೆ ಏನಪ್ಪ ಅಂದರೆ ಎಷ್ಟು ಡೌನಿಂಗ್ ತೊಗೊಬೇಕು ಅಂತಲೂ ಗೊತ್ತಾಗಲ್ಲ. ಅಂಥವ್ರಿಗೆ ಏನು ಮಾಡಿ, ತೋಳೆ ಇಟ್ಬಿಟ್ಟು ಕಟ್ ಮಾಡ್ಕೊಂಬಿಡಿ. ಆವಾಗ ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿತ್ತೋ ಅಷ್ಟೇ ಡೌನು ಕರೆಕ್ಟಾಗಿ ಬರುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು 1/2 ಇಂಚ್ಗೆ ನಮ್ಮದು ಸ್ಟಿಚಿಂಗ್ ಹೋಗುತ್ತಲ್ಲ ಅಷ್ಟನ್ನು ಮಾಡಿಕೊಂಡು, ಏನಿತ್ತು ತೋಳಿಂದು ಇರುತ್ತೆ ಫ್ರಂಟ್ ಲೈನ್, ಅಲ್ಲಿಗೆ ನೀವು ಈ ಥರ ಹಿಂಗೆ ಇಟ್ಕೊಂಡು, ಇದನ್ನು ಅಷ್ಟೇ ಹಿಂಗೆ ಎಳೆದಿಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿ ಆಲ್ರೆಡಿ ನಾವು ಬಿಟ್ಟಿದ್ದೀವಿ, ಇಲ್ಲಿ ಎಲ್ಲಿರುತ್ತೋ ಅಲ್ಗೊಂದು ಮಾರ್ಕ್ ಹಾಕೊಳ್ಳಿ. ಅಲ್ಲಿಂದ 1/2 ಇಂಚ್ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಡೆನೂ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಬೇಕು, ಇಲ್ಲ ಅಂದರೆ ಸರಿ ಬರಲ್ಲ. ನೋಡಿ, ಹಿಂಗೆ ಮಾರ್ಕ್ ಹಾಕ್ಕೊಂಡು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಕ್ ಇದೆಯೋ ಅಲ್ಲಿಗೆ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 1/2 ಇಂಚ್ ಮೇಲ್ಗಡೆಗೆ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಮಾತ್ರ ಇಲ್ಲಿಗೆ ಸ್ಟಿಚ್ ಬರೋದು. ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಮತ್ತೆ ಡೌನಿಂಗ್ ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನ ಲೈನ್ ಎಳೆಯೋಣ. ಈಗ ನೋಡ್ಕೊಬೋದು ನೀವು ಎಷ್ಟು ಡೌನಿಂಗ್ ಇದೆ ಅಂತ. ನಾವು 10 ಇಂಚ್ಗೆಲ್ಲ ಸಾಮಾನ್ಯ ಎಷ್ಟು ತಗೊಂತೀವಿ, 3.5 ತಗೊಂತೀವಿ. ಇಲ್ಲಿ ಚೆಕ್ ಮಾಡೋಣ, ಎಷ್ಟು 3.5 ಇದೆಯಾ ಅಥವಾ 4 ಇಂಚ್ ಇದೆಯಾ ನೋಡ್ಕೊಳ್ಳೋಣ ಒಂದ್ಸಲ. ನೋಡಿ, ಇವರು 4 ಇಂಚ್ 3.25 1 ಪಾಯಿಂಟ್ ಜಾಸ್ತಿ, 4 ಇಂಚ್ಗೆ 3.5ಗೆ 1 ಪಾಯಿಂಟ್ ಜಾಸ್ತಿ ತೆಗ್ದಿದ್ದಾರೆ. 3.5 ಸಾಕಾಗುತ್ತೆ. ಮತ್ತೆ ಆರ್ಮೋಲ್ ಅವ್ರದ್ದು ಎಷ್ಟಿದೆ ಅಂತ ನೋಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಯಾಕಂದ್ರೆ ತೋಳಲ್ಲಿ ನಾವು ಕರೆಕ್ಟಾಗಿ ಇಟ್ಟಿರೋದ್ರಿಂದ ಇಲ್ಲಿಗೆ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಇರುತ್ತೆ. ಅದನ್ನ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ರೆ ಆಯ್ತು. ಸ್ಲೀವ್ ಶೇಪನ್ನು ಕೊಟ್ಕೊಂಬಿಡಿ, ಅವಾಗ ನಮಗೆ ಆರ್ಮೋಲ್ ಆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡೋ ಅವಶ್ಯಕತೆನೇ ಇರಲ್ಲ. ಈಗ ಇದನ್ನು ಕಟ್ ಮಾಡ್ಕೊತೀನಿ ನಾನು. ಇಲ್ಲಿಗೆ ಅವ್ರದ್ದು ರೆಡಿ ಬ್ಲೌಸ್ ಉದ್ದ ಬಂದಿತ್ತು. ನಾನು 1/2 ಇಂಚ್ ಮೇಲಕ್ಕೆ ತಗೊಂಡಿದ್ದೀನಿ, ಇಲ್ಲೂ ಅಷ್ಟೇ ಇಲ್ಲಿಗೆ ಬಂದಿತ್ತು, ಮೇಲಕ್ಕೆ ತಗೊಂಡಿದ್ದೀನಿ. ಇಲ್ಲಿಗೆ ಕರೆಕ್ಟಾಗಿ ಇದು ಕೂಡ ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು, ಸಾಕಾಗಲ್ಲ, ಅದಕ್ಕೋಸ್ಕರ. ಈಗ ಉಳಿದಿರೋ ಅಂತಹ ಬಟ್ಟೆ ನಾನು ಇದು 1.25 ಮೀಟರನ್ನು ತರಿಸಿದ್ದೆ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಇದೆ. ಬ್ಯಾಕ್ ಪಾರ್ಟಿಗೆ ಇನ್ನೊಂದು ಹೇಳ್ಬೇಕು, ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಅವಾಗ ಬ್ಯಾಕಲ್ಲಿ ರಿಂಕಲ್ಸ್ ಬರಲ್ಲ. ಮತ್ತೆ ಕೆಲವೊಂದ್ಸಲ ಹಿಂಗ್ ಉದ್ದುದ್ದ ತಗೊಂಡಾಗ ಕೆಲವೊಂದ್ಸಲ ಬ್ಯಾಕಲ್ಲಿ ಕಂಕ್ಲ ಹತ್ರ ರಿಂಕಲ್ಸು ಅಥವಾ ಇಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅಡ್ಡಗೆರೆ ಏನಿರುತ್ತೆ ಆ ಕಡೆನೆ ಬ್ಯಾಕಿಗೆ ತೆಗೆದುಕೊಳ್ಳಿ, ಅವಾಗ ನಿಮ್ಮದು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಮತ್ತೆ ನೋಡೋದು ಕೂಡ ವೇರ್ ಮಾಡಿದಾಗಲೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರಿಂಕಲ್ಸ್ ಬರಲ್ಲ. ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ, ಚೆಸ್ಟು ಮತ್ತು ಬ್ಲೌಸ್ ಲೆಂತು.
ಪದು ಇವತ್ತು ಆಯ್ತಾ ಬ್ಲೌಸ್ ಕಟಿಂಗ್ ನಿಂದು? ಯಾವುದು? ಏಯ್ ಇದು ಇಲ್ಲಿ ಮೇಲೆ ಹಾಕ್ಬೇಕಾಗಿತ್ತು ನೀನು. ಈಗ ಹಾಕ್ಬಿಡು ಹೋಗ್ಲಿ. ಲೈನಿಂಗ್ ಕಾಣಿಸೋ ಥರ ಹಾಕ್ಬೇಡ, ಲೈನಿಂಗ್ ಕಾಣಿಸ್ಬಾರ್ದು. ಇಲ್ಲಿ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ. 15 ಇಂಚ್ ಇದೆ ಬ್ಲೌಸ್ ಉದ್ದ. ನಾವಿಲ್ಲಿ 15 ಇಂಚು 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. 16 ಇಂಚ್ಗೆ ನೀವು ಎಷ್ಟೇ ಬ್ಲೌಸ್ ಲೆಂತ್ ಇರುತ್ತೋ, ಬ್ಲೌಸ್ ನಿಮ್ಗೆ ಅಳತೆ ಯಾರು ಕೊಟ್ಟಿರ್ತಾರೆ ಆ ಬ್ಲೌಸ್ ಉದ್ದ ಏನಿರುತ್ತೆ ಅದಕ್ಕೆ 1 ಇಂಚನ್ನ ನೀವು ತಗೊಬೇಕಾಗುತ್ತೆ. ಕೆಳಗಡೆ 1/2 ಇಂಚ್ ಹೋಗುತ್ತೆ, ಮೇಲ್ಗಡೆ 1/2 ಇಂಚ್ ಹೋಗುತ್ತೆ ನಮ್ದು ಸ್ಟಿಚಿಂಗಿಗೆ. ಹಂಗಾಗಿ ಎದೆ ಸುತ್ತಳತೆ ನೋಡ್ಕೊಳ್ಳೋಣ. ಬ್ಲೌಸ್ ಉದ್ದ 15 ಆಯ್ತು. ಕೆಲವರು ಹೇಳ್ತಿರ್ತಾರೆ ರಿಂಗ್ ಕಡೆಯಿಂದ ದಯವಿಟ್ಟು ತಗೊಂಬೇಡಿ, ಅವಾಗ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಲೌಸು. ಈ ಕಂಕ್ಳು ಕೆಳಗಡೆಯಿಂದ ನೋಡಿ 10 ಇಂಚು. ಇವ್ರದ್ದು ಚೆಸ್ಟ್ ಬಂದು 10 ಇಂಚ್ ಇರೋದ್ರಿಂದ ನಾನು ಬ್ಯಾಕಲ್ಲಿ 1/2 ಇಂಚ್ ಕಡಿಮೆ ಮಾಡ್ತೀನಿ, 9:30 ಹೋಗ್ತೀನಿ. ಪ್ಲಸ್ ಯಾಕೆ ಕಡಿಮೆ ಮಾಡ್ತೀರಾ ಅಂದರೆ ನಮಗೆ ಬೇಕಾಗಿಲ್ಲ. ಫ್ರಂಟಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತೆ, ಬ್ಯಾಕಲ್ಲಿ ಯಾವುದೇ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರಲ್ಲ, ಮತ್ತೆ ಆರ್ಮೋಲಲ್ಲೂ ಕೂಡ ಯಾವುದೇ ಡಾಟ್ ಹಿಡಿಯಂಗಿರಲ್ಲ. ಹಂಗಾಗಿ ನಾವು 1/2 ಇಂಚ್ ಕಡಿಮೆ ಇಟ್ಕೊಂಡಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡುತ್ತೆ, ಫ್ರಂಟಲ್ಲಿ ಗ್ಯಾಪ್ ಹೆಚ್ಚಿಗೆ ಆಗುತ್ತೆ. ಅದೆಲ್ಲ ತಡಿಬೇಕು ಅಂದ್ರೆ 1/2 ಇಂಚ್ ಕಡಿಮೆ ತೆಗೆದುಕೊಳ್ಳಿ. ಏನ್ ಚೆಸ್ಟ್ ಇರುತ್ತೋ 4ನೇ 1 ಭಾಗ ಮಾಡ್ತೀವಲ್ವಾ, ಅಥವಾ ನಾವು ಒಂದೇ ಭಾಗ ಇಟ್ಕೊಂಡಿರ್ತೀವಿ, ಅದರಲ್ಲಿ 1/2 ಇಂಚ್ ಕಡಿಮೆ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಇವ್ರದ್ದು ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ. 7 ಇಂಚಸ್ ಇದೆ, 7 ಅಥವಾ 7.5 ಇದೆ. ನಾನು 7.5ಗೆ ಹೋಗ್ತೀನಿ, ಇಲ್ಲ 7 ತೆಗೆದುಕೊಳ್ಳೋಣ. ಇಲ್ಲಿ ಬಂದು ಮೇಲ್ಗಡೆ ನಾನು 2 ಇಂಚ್ ತಗೊತಾ ಇದ್ದೀನಿ, ಇಲ್ಲಿ ಬಂದು 3 ಇಂಚನ್ನ ತಗೊತೀನಿ. ಇಲ್ಲಿ 2 ಇಂಚ್ಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಡೀಪ್ ಇಲ್ಲ. ಹಂಗಾಗಿ ಏನ್ ಬೇಕಮ್ಮ, ಇದು ಬಾಕ್ಸ್ ಮಾಡ್ಕೊಳ್ಳಿ. ಬಾಕ್ಸ್ ಮಾಡ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ಒಂದು ಶೇಪ್ ಕೊಟ್ಕೊಳ್ಳೋಣ. ಇಲ್ಲಿ ನೆಕ್ ಶೋಲ್ಡರ್, ನಾನು ನೆಕ್ಕಿನ ಅಗಲ 2 ಇಂಚನ್ನ ತೆಗೆದುಕೊಂಡಿದ್ದೀನಿ. ಶೋಲ್ಡರ್ ಏನಿರುತ್ತೋ ರೆಡಿ, ಅದಕ್ಕೆ ನಾವು 3/4 ಇಂಚ್ ಆಡ್ ಮಾಡಬೇಕಾಗುತ್ತೆ. ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಬಂದು ಆಲ್ಮೋಸ್ಟ್ 3 ಇಂಚ್ ಇದೆ ಫ್ರೆಂಡ್ಸ್. 3.25 ಹೋಗ್ತೀನಿ ನಾನು. 3.25 ಅಥವಾ 3.75 ತಗೊಬೋದು ನಾವು. ಇಲ್ಲಿ ಬಂದು ಎದೆ ಸುತ್ತಳತೆ ಹತ್ತಿರೋದ್ರಿಂದ ನಾನು 6 ಇಂಚ್ಗೆ ಡೌನಿಂಗ್ ಅನ್ನು ತೆಗಿತಾ ಇದ್ದೀನಿ. ಇಲ್ಲಿಂದ 1/4ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಇಲ್ಲಿ ಡಾಟ್ ಬರುತ್ತಲ್ಲ, ಇಲ್ಲಿ 1/4 ಇಂಚಷ್ಟು ಮೇಲ್ಗಡೆಗೆ ಕಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಕಟ್ ಮಾಡ್ತೀನಿ, ತುಂಬ ಚಿಕ್ಕದು ಅನಿಸ್ತಾ ಇದೆ, ಹಂಗಾಗಿ ಸ್ವಲ್ಪ ಕಟ್ ಮಾಡ್ತೀನಿ. 7 ಇಂಚ್ ತೊಗೊಂಡಿದ್ದು, 7.25 ಹೋಗೋಣ. ನೋಡಿ, ಇದು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ಬೆಲ್ಟ್ ಪಟ್ಟಿ ಬೇರೆ ಕಡೆ ಕಟ್ ಮಾಡ್ಕೊತೀನಿ, ಯಾಕಂದರೆ ಫುಲ್ ಸಿಗ್ತಾ ಇಲ್ಲ ನನಗಿಲ್ಲಿ. ಹಂಗಾಗಿ
ಎದೆ ಸುತ್ತಳತೆ 10 ಇಂಚ್ ಇದೆ ಇವ್ರದ್ದು. ನಾನಿಲ್ಲಿ 10.25ವರೆಗೂ ಹೋಗ್ತೀನಿ. ಯಾಕಂದರೆ ನಾವು ಬ್ಯಾಕಲ್ಲಿ ಏನು 1/2 ಇಂಚ್ ಕಡಿಮೆ ತೊಗೊಂಡಿರ್ತೀವಿ, ಆದರೆ ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊತೀವಿ. ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ. ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಬರುತ್ತೆ, ಹಂಗಾಗಿ ತೊಗೊಬೇಕು. ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ. ಇಲ್ಲಿ ಬೆಡ್ ಪಟ್ಟಿ ಸಿಕ್ಕಿದ್ರೆ ತೊಗೊತೀನಿ, ಇಲ್ಲಾಂದರೆ ಬೇರೆ ಕಡೆ ಕಟ್ ಮಾಡ್ಕೊಳ್ಳೋಣ. ಬಟ್ಟೆ ಇದೆ ನಮಗೆ. ಈಗ ಲೋಯರ್ ಚೆಸ್ಟ್ ನೋಡ್ಕೊಳ್ಳೋಣ. ಈ ಥರ ತೊಗೊಂಡಾಗ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ನಮ್ಮ ಚೆಸ್ಟ್ ಮೇಲೆ ಕೆಲವೊಂದ್ಸಲ ಈ ಪಟ್ಟಿ ಬಂದು ನಮ್ಮ ಚೆಸ್ಟ್ ಮೇಲೆ ಕೂರ್ತಿರುತ್ತೆ, ಆ ಥರ ಎಲ್ಲ ಕೂರಲ್ಲ. ಇದು ಓಕೆ, ಕರೆಕ್ಟಾಗಿದೆ ಅಂದರೆ ಓಕೆ. ಇದು ನೋಡಿ 12.25 ಬರ್ತಾ ಇದೆ, ನಮ್ಮ ಬೆಲ್ಟ್ ಪಟ್ಟಿ ಮೇಲ್ಗಡೆ 12.25 ಬರ್ತಾ ಇದೆ. ನಾನು ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ತೀನಿ, 13.25 ನೋಡಿ. 13.25ಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೋಣ. ಇಷ್ಟು ನಮಗೆ ಬೇಕಾಗಿರೋದು. ಬೆಲ್ಟ್ ಪಟ್ಟಿಗೆ ಇಲ್ಲಿ 3 ಇಂಚ್ ಬೇಕಾಗಿತ್ತು, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹಂಗಾಗಿ ನೋಡಿ ಇಲ್ಲೆಲ್ಲ ಒಳಗಡೆಕ್ಕಿರೋದ್ರಿಂದ ಅಷ್ಟು ಬಟ್ಟೆ ಸಿಗ್ತಾ ಇಲ್ಲ. ಬೆಲ್ಟ್ ಪಟ್ಟಿ ನಾನು ಬೇರೆ ಕಡೆ ಕಟ್ ಮಾಡ್ಕೊತೀನಿ. ಇದೊಂದು ಲೈನ್ ಎಳೆಯೋಣ. ನೀವು ಪ್ರತಿಯೊಂದು ಬ್ಲೌಸಲ್ಲೂ ಲೋಯರ್ ಚೆಸ್ಟ್ ತೊಗೊಂಡು ಅದಕ್ಕೆ 1 ಇಂಚ್ ತೊಗೊಂಡು ಮಾಡ್ಕೊಳ್ಳಿ. ಆಮೇಲೆ 3 ಇಂಚ್ ಆ್ಯಡ್ ಮಾಡಿಬಿಟ್ಟು ನಾರ್ಮಲ್ ಬೆಲ್ಟ್ ಪಟ್ಟಿಗೆ ಹೆಂಗೆ ಮಾರ್ಕ್ ಹಾಕ್ತಿರೋ ಹಂಗೆ ಹಾಕ್ಕೊಳ್ಳಿ. ಆದರೆ ಇಲ್ಲಿ ಇಲ್ಲ, ಇಲ್ಲಿ ನಾನು ಬಟ್ಟೆ ಶಾರ್ಟೇಜ್ ಬಂದಿರೋದ್ರಿಂದ ಬರೀ ಲೋಯರ್ ಚೆಸ್ಟಿಗೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಈ ಥರ ತಗೊಂಡಾಗ ಬಟ್ಟೆ ಶಾರ್ಟೇಜ್ ಬಂದಾಗ ಈ ಥರ ತಗೊಂಡಾಗ ಯಾವ ರೀತಿ ಇಲ್ಲಿಂದ 1 ಇಂಚು ಅಥವಾ 1.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ, ಅಥವಾ 3.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಫಸ್ಟ್ ಡಾಟ್ ಹಿಡಿಯೋದಕ್ಕೆ ಮಾರ್ಕು. ಮತ್ತು ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಹಾಕ್ಕೊತೀನಿ. ಇವ್ರಿಗೆ ಜಾಸ್ತಿ ಚೆಸ್ಟ್ ಎಲ್ಲ ಇಲ್ಲ ಇರೋದ್ರಿಂದ ಅಷ್ಟು ಮಾರ್ಕ್ ಹಾಕ್ಕೊತೀನಿ. ಇಲ್ಲಿಂದ ಹೈಟ್ ಬಂದು ಒಂದು 3 ಇಂಚು ಅಥವಾ 2.25 ಇಂಚು ಡಾಟ್ ತಗೊಳ್ಳಿ. ಇದನ್ನು ಹಿಂಗೆ ಕೊಟ್ಕೊಳ್ಳಿ. ಇಲ್ಲಿ 2.25 ತಗೊತಾ ಇದ್ದೀನಿ. ಫ್ರಂಟಲ್ಲಿ 2.25 ನೆಕ್ಕಿನ ಅಗಲ, 3.25 ಶೋಲ್ಡರ್ಗೆ ತೊಗೊಂಡಿದ್ದೆ, ಇದು 3.25. ಮತ್ತು ಇಲ್ಲಿಂದ 6 ಇಂಚಸ್ ನಾವೇನು ತಗೊಂಡಿದ್ವಿ ಬ್ಯಾಕಲ್ಲಿ ಸೇಮ್ ತಗೊಳ್ಳಿ, ಚೇಂಜಸ್ ಏನು ಬೇಡ. ಹಿಂಗಾಕಿ ಫಸ್ಟ್ ಮಾರ್ಕಿಂಗ್ ಏನು ಮಾಡಿ ಅಂದರೆ 1/4 ಇಂಚ್ಗೆ ನೀಟಾಗಿ ಒಂದು ಶೇಪ್ ಹಾಕ್ಕೊಂಬಿಡಿ. ಶೇಪ್ ಹಾಕ್ಕೊಂಡು 1 ಇಂಚ್ಗೆ 1 ಇಂಚ್ಗೆ ಹಾಕ್ಕೊಂಡು ಸೆಂಟರ್ಗೆ ಬರೋ ಥರ ನೋಡ್ಕೊಳ್ಳಿ. ಈ ಥರ ಇಲ್ಲಾಂದರೆ ನೀವು ಕರೆಕ್ಟಾಗಿ ಸೆಂಟರ್ಗೆ ಹಾಕ್ಕೊಂಡ್ರು ಓಕೆ, ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಹಾಕ್ಕೊಂಡು ಮಧ್ಯಕ್ಕೊಂದು ಗೆರೆಯನ್ನು ಹಾಕ್ಕೊಳ್ಳಿ. ಈ ಗೆರೆ ಏನು ಹಾಕ್ಕೊಂಡಿರ್ತೀವಿ, ಈ ಗೆರೆ ಮತ್ತು ಈ ಗೆರೆ ಸೇರಿಸ್ಕೊಳೋ ಥರ ಸ್ಕೇಲಲ್ಲಿ ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು ಒಂದು 3.25 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. 3.25 ಇಂಚೇ ಇರಲಿ, ಅದು ತುಂಬ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ನೋಡಿ 3, ಈ ಲೈನ್ ಬಂದು 3.25 ಇಂಚ್ ಇರಲಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ಗೆ ಒಂದೊಂದು ಮಾರ್ಕ್ ಹಾಕ್ಕೊಂಡು ಮತ್ತೆ ಅದನ್ನು ಏನು ನಾವು ಡಾಟ್ ಹಿಡಿಬೇಕು ಅದಕ್ಕೆ ಲೈನನ್ನು ಹಾಕ್ಕೊಳ್ಳಿ. ಸರಿನಾ? ಟೋಟಲ್ 1 ಇಂಚಸ್ಸು. ಇದು ಹೈಟ್ ಇರುತ್ತೆ, ಇದು ಡೌನ್ ಇರುತ್ತೆ. ಕೂರಿಸಿದಾಗ ಮತ್ತೆ ಮ್ಯಾಚ್ ಆಗಲ್ಲ. ಹಂಗಾಗಿ 1/4 ಇಂಚಷ್ಟು ಮೇಲ್ಗಡೆಯಿಂದ ಮಾರ್ಕ್ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಒಂದು 1/2 ಇಂಚು ತೆಗೆದುಕೊಂಡು ಈ ಥರ ಹಾಕ್ಕೊಳ್ಳಿ. ಅವಾಗ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಮತ್ತು ಆರ್ಮೋಲು ಶೇಪು ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದು ಅಷ್ಟೇ ನೀಟಾಗಿ ಹಿಂಗೆ ಶೇಪ್ ಹಾಕ್ಕೊಂಡ್ರೆ ಆಯಿತು. ನಮ್ಮದು ಫ್ರಂಟ್ ಮಾರ್ಕಿಂಗ್ ಆಯಿತು. ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ನೋಡೋಣ ಡೀಪ್ ಎಷ್ಟಿದೆ ಅಂತ. ನಾನು ಚೆಕ್ ಮಾಡಿಲ್ಲ, ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ಫ್ರಂಟ್ ಡೀಪ್ ಬಂದು 6.5 ಇದೆ, 6.5 ಇಟ್ಕೊಳ್ಳೋಣ. ಇದನ್ನು ಒಂದು ಶೇಪ್ ಕೊಟ್ಟು ಇಷ್ಟೇ ಫ್ರಂಟ್ ಮಾರ್ಕಿಂಗು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ಒಂದು ಸ್ಲೋಪ್ ಆ ಥರ ಏನೂ ಕೊಡ್ತಾ ಇಲ್ಲ. ಸ್ಲೋಪ್ ಏನು ಅವಶ್ಯಕತೆ ಇಲ್ಲ. ನೀವು ಸ್ಟಿಚ್ ಹಾಕಬೇಕಾದ್ರೆ 1/4 ಇಂಚ್ಗೆ ನೀವು ಸ್ಟಿಚ್ ಹಾಕ್ಕೊಂಡ್ರೆ ಅಲ್ಲೇ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ.
ಫ್ರಂಟ್ ಮಾರ್ಕಿಂಗ್ ಆಯಿತು. ಒಂದ್ಸಲ ಚೆಕ್ ಮಾಡೋಣ. ನಾವು ಇದೇನು ಆರ್ಮೋಲ್ ಇದೆ ಇದು ಹಿಂಗೆ ಹಿಡಿದು ಹಿಂಗಿಟ್ಟಾಗ ಕರೆಕ್ಟಾಗಿ ಇತ್ತು ಅಂದ್ರೆ ಓಕೆ. ಅಕಸ್ಮಾತ್ ಒಂದು ಸ್ವಲ್ಪ ಮೇಲ್ಕೆ ಕೆಳಕ್ಕೆ ಆಗಿತ್ತು ಅಂದರೆ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳೋಣ. ಮಾರ್ಕ್ ಹಾಕ್ಬಿಟ್ಟು ನೋಡಿ ಇವಾಗ ಕರೆಕ್ಟ್ ಆರ್ಮೋಲ್ ಕರೆಕ್ಟ್ ಆಯಿತು. ನಾವು ಡಾಟ್ ಹಿಡಿಬೇಕಾದ್ರೆ ಕರೆಕ್ಟಾಗಿ ಈ ಪಾಯಿಂಟು ನೋಡಿಕೊಂಡು ಡಾಟ್ ಹಿಡಿದ್ವಿ, ಅವಾಗ ಕರೆಕ್ಟಾಗೆ ಬರುತ್ತೆ. ಇದು ಫ್ರಂಟ್ ರೆಡಿ ಆಯಿತು. ಈಗ ಬೆಲ್ಪಟ್ಟಿ ಯಾವ ರೀತಿ ತಗೊತೀರಾ ಅಂತ ಅಂದರೆ, ಈಗ ಬೆಲ್ಪಟ್ಟಿನ ಮಾರ್ಕ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ಬೆಲ್ಪಟ್ಟಿ ಏನು 2 ಲೇಯರ್ ಬೇಕು. 2 ಲೇಯರನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನಾವು ಸೆಂಟರಲ್ಲಿ 3 ಇಂಚ್ ಬರೋ ಥರ ನೋಡ್ಕೊಳ್ಳಿ. ಇದು ನಿಮಗೆ ಎಷ್ಟು ತೊಗೊತೀರಾ ಅಂತ ಗೊತ್ತಾಗಲ್ಲ ಅಂದರೆ ಸೆಂಟರಲ್ಲಿ 3 ಇಂಚ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಕಡೆ ಒಂದು 3.5 ಅಥವಾ 3.25 ಇಂಚ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಕಡೆ ಒಂದು 3.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದನ್ನು ಎಲ್ಲ ಶೇಪ್ಗಳನ್ನು ಸೇರಿಸಿ. ಆವಾಗ ನಮ್ಮ ಮೇಲ್ಗಡೆ ಏನು ಪಾರ್ಟ್ ತೊಗೊಂಡಿದ್ದೀವಿ ಆ ಪಾರ್ಟು ಈ ಪಾರ್ಟು ಮ್ಯಾಚ್ ಆಗುತ್ತೆ. ಕೆಲವೊಂದ್ಸಲ ಹೇಳ್ತಿರ್ತೀರ ಜಾಸ್ತಿ ಆಗಲ್ವಾ ಅಂತ. ಖಂಡಿತವಾಗ್ಲಿಲ್ಲ. ಸೆಂಟ್ರಲ್ 3 ಇಂಚ್ ಏನಿದೆ ಅದಷ್ಟೇ ಇರಬೇಕು. ಇಲ್ಲಿ 3.25 4 ಇಂಚ್ವರೆಗೂ ಹೋಗ್ಬೋದು. ಈ ಕಡೆ 3.25 3.25 ಆ ಥರ ತಗೊಳ್ಳಿ. ಪರ್ಫೆಕ್ಟಾಗಿ ನಮಗೂ ಬೆಲ್ಪಟ್ಟಿ ಬರುತ್ತೆ. ಈಗ ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಆಯಿತು. ಈಗ ಮೇನ್ ಬಟ್ಟೆನ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರೆಸ್ಸಿಂಗ್ ಮಾಡಿದ್ದೆ ನಾನು. ಇದನ್ನು ತೋಳನ್ನು ಓಪನ್ ಮಾಡಿ ಈ ಥರ ಏನು ಕಟಿಂಗ್ ಮಾಡ್ಕೊಂಡಿರ್ತೀವಿ 2 ಲೇಯರ್ಸ್ ಅದನ್ನು ಹಿಂಗೆ ಇಟ್ಕೊಂಡು ಸೆಂಟರ್ಗೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇದರಲ್ಲೂ ಕೂಡ ನಾವು ಬಟ್ಟೆನ ಕೊಡಬೇಕಾಗುತ್ತಿದ್ದು. ಇಲ್ಲಿ ಯಾವುದೇ ಬಾರ್ಡರ್ ಆ ಥರ ಏನೂ ಇಲ್ಲ, ಪ್ಲೈನ್ ಥರ ಇದೆ ಇದು ಬ್ಲೌಸ್ ಪೀಸ್. ಇದಕ್ಕೆ ತೋಳಿಗೂ ಬಟ್ಟೆ ಕೊಡಬೇಕು, ಮೇನ್ ಬಟ್ಟೆಗೂ ಬಟ್ಟೆ ಕೊಡಬೇಕು. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇದು ತೋಳಿಗೆ ಏನು ಬಟ್ಟೆ ಬೇಕು ಆ ಬಟ್ಟೆಯನ್ನು ಇಟ್ಕೊಳ್ಳಿ. ಒಂದ್ಸಲ ಚೆಕ್ ಮಾಡಿ ಹಿಂಗೆ ಇಟ್ಕೊಂಡು ನೋಡಿ. ಸಿಕ್ತು ಅಂದ್ರೆ ಓಕೆ, ಸಿಕ್ಕಲಿಲ್ಲ ಅಂದರೆ ಏನು ಮಾಡಬೇಕು ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರು ಕೂಡ ನಮಗೆ ಬಟ್ಟೆಯಲ್ಲಿ ಸಿಗುತ್ತೆ. ಡೋರಿಗೆಲ್ಲ ಬೇಕು ಬಟ್ಟೆ ಸೇವ್ ಮಾಡಬೇಕು ಅನ್ನಂಗಿದ್ರೆ ನೀವು ಈ ರೀತಿ ಕೂಡ ಕಟ್ ಮಾಡ್ಕೊಬೋದು.
ನೋಡಿ ಎಲ್ಲ ಪೀಸ್ಗಳು ರೆಡಿ ಆಯಿತು. ಇದು ಸ್ವಲ್ಪ ಮೆಕ್ಕಿದೆ. ಇಲ್ಲಿ ತೋಳಿಗೂ ಕೂಡ ನಮಗೆ ಸಿಕ್ತು, ಬೆಡ್ ಪಟ್ಟಿಗೆ ಸಿಕ್ತು ನೋಡಿ. ಈ ರೀತಿ ಅಳತೆ ಬ್ಲೌಸ್ ಇಟ್ಕೊಂಡು ನೀಟಾಗಿ ಅಳತೆ ತಗೊಂಡು ಕಟಿಂಗ್ ಮಾಡಿ, ಆವಾಗ ಏನು ಬ್ಲೌಸು ಹಾಳಾಗಲ್ಲ, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.